ಸುಮಾ, ಬೆಳಿಗ್ಗೆ ಎದ್ರೆ ನಿನ್ ಮದ್ವೆ, ನೀನ್ ಸಚಿನ್ ಹೆಂಡತಿ ಆಗೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟ ಪಡೋ ಹಾಗಾಯ್ತು. ಸಾರಿ ಅಕ್ಕ. ಹೇ, ನೀನ್ ಸಾರಿ ಕೇಳಲಿ ಅಂತ ಹೇಳಿಲ್ಲ. ನೀನ್ ಪ್ರೀತಿ ಉಳಿಯೋದಕ್ಕೆ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ನನ್ನ ಪ್ರೀತಿನ ಬಿಟ್ಕೊಡಕ್ ರೆಡಿ ಆದ್ರೂ ನೀವು ನನ್ನ ಪ್ರೀತಿನ ಬಿಡ್ಲಿಲ್ಲ. ಸುಮಾ, ಬಿಟ್ಟು ಬದುಕೋದ್ಕಿಂತ ಒಪ್ಪಿ ಬದುಕಬೇಕು ಕಣವೆ. ನಾವೆಲ್ಲರೂ ನಿನಗೆ ಬೆಂಬಲ ಕೊಟ್ವಿ ಅನ್ನೋದಕ್ಕಿಂತ ನಿನ್ನ ಮನ್ಸ್ನಾಗಿರೋದನ್ನ ಆಚೆ ಹೇಳ್ಕೊಂಡಲ್ಲ, ಅದೇ ದೊಡ್ಡ ಇಸ್ಯ. ನೀನೇನಾದ್ರೂ ಸಚಿನ ಮದ್ವೆ ಆಗದೆ ಇದ್ದಿದ್ರೆ ಪಾಪ ಸಚಿನ್ ಏನಾಗ್ತಿದ್ನೋ ಏನೋ. ಅವ್ವ ಹೇಳ್ದಂಗೆ ಸಚಿನ್ ಹೆಸರು ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ. ಅದಕ್ಕೆ ನಾನು ಸಚಿನ್ ಒಂದಾಗ್ತಿದ್ದೀವಿ. ಸರಿ ಸರಿ, ಈಗ ಮನೆ ಕಳಿ. ಬೆಳಿಗ್ಗೆ ಎದ್ರೆ ಗೌರಿ ಶಾಸ್ತ್ರ, ಕಳಶ ಶಾಸ್ತ್ರ ಅಂತ ಸ್ಯಾನೆ ಶಾಸ್ತ್ರಗಳಿರ್ತವೆ. ಬಿರ್ನೆ ಮನೆ ಕಳಿ. ಈ ಸಹನ ಯಾವ ರೂಮ್ನಾಗವಳೆ? ಯಾರ ಕಣ್ಣಿಗೂ ಗೊತ್ತಾಗದೇ ಇರೋ ಥರ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ಎಲ್ಲವಳಂತಾನೆ ಗೊತ್ತಾಯ್ತಿಲ್ವಲ್ಲ. ಅಕ್ಕ, ಇನ್ 3 ಜನ ಮಲ್ಕೊಳಕ್ಕಾಗಲ್ಲ. ನಾನು ಪಕ್ಕದ ರೂಮ್ಗೆ ಹೋಗಿ ಮಲ್ಕೋತೀನಿ, ನೀವಿಬ್ರು ಇಲ್ಲೇ ಮಲ್ಕೊಳ್ಳಿ. ಇದೇ ನಾವು ಹಿಂಗೆ ಹೇಳ್ತಿದ್ಯಾ? ನಾವು 3 ಜನ ಇಲ್ಲೇ ಮಲಿಕಣ್ಣ. ನಾನು ಹೋಗಿ ಚಾಪೆ ದಿಂಬ ತಕ್ಕ ಬರ್ತೀನಿ. ಸರಿ, ನಾನು ಇಡ್ತೀನಿ, ನೀನ್ ಮಲ್ಕೊ. ಬಿಡಕ್ಕ, ನಾನು ಇಡ್ತೀನಿ. ಬೆಳಿಗ್ಗೆ ಬೇಗ ಹೇಳ್ಬೇಕು, ನೀನ್ ಮಲ್ಕೊ, ನಾನು ಇಡ್ತೀನಿ. ನನ್ನ ಚಿನಿಮಿನಿ ಇಲ್ಲೇ ಅವಳೆ. ತಂಗಿ ಮದುವೆ ದಿನನೇ ಕೊನೆ ದಿನ ಆಯ್ತದೆ. ನನಗೆ ಸಿಗದೆ ಇರೋವಳು ಬದುಕಿದ್ದು ಏನು ಪ್ರಯೋಜನ? ಇದೇನಿದು? ಚಾಕುನೂ ಇಲ್ಲ. ಆ ತರಬೇಸಿ ನನ್ನ ಮಕ್ಕಳು ಬಂದಿದ್ದ ಭಯದಲ್ಲಿ ಚಾಕುನ ಅಲ್ಲೇ ಬೆಳೆಸ್ಕೊಂಡು ಅನಿಸ್ತಾ ಇದೆ. ಈಗೇನು ಮಾಡೋದು? ನಿನ್ನನ್ನು ಕೊಲ್ಲೋದಕ್ಕೆ ಚಾಕು ಯಾಕೆ? ಕೈ ಸಾಕು. ನೀನಾ? ನನ್ನ ತಂಗಿ ಅವ್ವನೇ ಮುಖ್ಯ. ಅವ್ವ ಈ ಮದ್ವೆ ಯಾಕೆ ಸ್ಯಾನೆ ಆಸೆ ಮಾಡಿಕೊಂಡವಳು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು ಅಜ್ಜಿ, ನಿಲ್ಬಾರ್ದು. ಹೌದು, ಈ ಪಾಪಿ ಇಲ್ಲಿಗೆ ಯಾಕೆ ಬಂದ? ಗೊತ್ತಿಲ್ಲ ಅಜ್ಜಿ. ನನ್ ದಿಂಬು ಚಾಪೆ ತಗೊಂಡು ಹೋಗಮ್ಮ ಅಂತ ಬಂದೆ. ಅಷ್ಟಾಗೆ ಹಿಂದೆಯಿಂದ ಬಂದು ನನ್ನ ಸಾಯಿಸೋಕ್ ನೋಡ್ದ. ಅಜ್ಜಿ, ಕಂಟಿ ಅವ್ರನ್ನ ಕರೀಲ? ಬೇಡ ಕಣವ, ಬೇಡ. ಇವನ್ ಯಾಕೆ ದೊರೆಗೆ ಕೊಂದಾಕೋಷ್ಟು ಕೋಪ ಇದೆ. ಇವನೇನಾದ್ರು ಬಂದು ನಿನ್ ತೊಂದರೆ ಕೊಟ್ಟ ಅಂದ್ರೆ ಅಟೆ ಕತೆಯ. ಹೌದಜ್ಜಿ, ಕಂಟಿಯವ್ರ ಕೋಪದಾಗ ಇವ್ನಿಗೆ ಏನಾದ್ರು ಮಾಡಿದ್ರೆ ಆಮ್ಯಾಕೆ ಕಂಟಿಯವ್ರಿಗೆ ಶಿಕ್ಷೆ ಆಯ್ತದೆ. ಕೊನೆಗೆ ಮತ್ತೆ ನಮ್ಗೆ ನೋವು. ಸ್ನೇಹ ಬೇರೆ ಬಸ್ರಿ. ಇದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನಾವೇನಾದ್ರು ಮಾಡುವ. ಈ ಕಡೆ ಬಾ, ಸಸಿ ನೋಡ್ತೀನಿ. ಪಾಪಿ ಬದುಕವನಿ, ಜ್ಞಾನ ತಪ್ಪಿದೆ ಅಷ್ಟೇ. ಅಜ್ಜಿ, ಇವನ್ನ ಯಾರಾದ್ರೂ ಬಂದು ನೋಡಿದ್ರೆ ಎಲ್ರಿಗೂ ಈಸಿಯಾಗಿ ಗೊತ್ತಾಯ್ತದೆ. ಆಮ್ಯಾಕೆ ಪೊಲೀಸರು ವಿಚಾರಣೆ ಅಂತೆಲ್ಲ ಮದ್ವೆಗೆ ತೊಂದರೆ ಆಯ್ತದೆ. ಲಗ್ನ ಮುಗಿಯೋಕಂತ ಇವ್ನು ಯಾರ ಕಣ್ಣಿಗೂ ಬೀಳೋದ್ ಬೇಡ. ನಾವೇ ಏನಾದ್ರು ಮಾಡುವ. ಇರು, ಹಾ ಬಾ, ಹೊಸಿ ಸಹಾಯ ಮಾಡು.
ಕಾಫಿ ಕುಡಿದ್ರಾ ಕುಡ್ದೆ. ತಿಂಡಿ ತಕ್ಕ ಬೇಡ 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 ಬರೋಣ ಗಮನಿಸ್ ಹೋಗು. ಅಡಿಗೆ ಆಗಿದೆ ನೋಡಿ, ಹಂಗೆ ಎಲ್ರಿಗೂ ಕಾಫಿ ವ್ಯವಸ್ಥೆ ಮಾಡ ಹೋಗ. ಪುಟಕ ನಾನ್ ಬಂದವ್ರಿಗೆಲ್ಲ ಕಾಫಿ ಟೀ ವ್ಯವಸ್ಥೆ ಮಾಡ್ತೀನಿ. ಸರಿ ಕಣಮ್ಮ, ನಮ್ಮ ಜೊತೆಲೆ ಇಲ್ಲೇ ಇದ್ಕೊಂಡು ನಮ್ಮಂಗೆ ನೀನು ಈ ಮದ್ವೆ ಕಷ್ಟಪಡ್ತಿದ್ಯೆ, ಸ್ಯಾನ ಖುಷಿ ಆಯ್ತು ಕಣಮ್ಮ. ಏಟೆ ಆದ್ರೂ ಸುಮಾ ನನ್ಗೂ ಮಗ್ಳ ಇದ್ದಂಗೆ ಅಲ್ವಾ, ಅವಳ ಮದ್ವೆಲಿ ಯಾವ ವಿಘ್ನನೂ ಆಗ್ಬಾರ್ದು, ಎಲ್ಲ ಸುಸೂತ್ರವಾಗಿ ನಡಿಬೇಕು. ಪಿನ್ನನ್ಗೀತಿ ಬರೀ ಬಾಯಿ ಮಾತು ಕೇಳ್ತಾವಳೆ. ಸರಿ, ನಾನು ಹೋಗಿ ಕಾಫಿ ಟೀ ನೋಡ್ತೀನಿ. ನಮಸ್ಕಾರ ಪುಟ್ಟಕ್ಕ. ಅಂತೂ ಇಂತೂ ಕೊನೆ ಮಗಳು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊತಾ ಇದ್ದೀರಾ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಈ ಸಮಯದಾಗೆ ಬಂಗಾರಮ್ಮನವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಯೋನ್ ಮಾಡೋದು, ಆ ಅದೃಷ್ಟ ನಾವು ಕೇಳ್ಕೊಂಬಂದಿಲ್ಲ. ಹಂಗೆ ಯಾಕೆ ಅನ್ಕಡಿಯ ಪುಟಕ, ಬಂಗಾರ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಮೇಲಿಂದಲೇ ಇದನ್ನೆಲ್ಲ ನೋಡಿ ಆಶೀರ್ವಾದ ಮಾಡ್ತಿರ್ತಾಳೆ. ಆದ್ರೂ ಅಮ್ಮವ್ರು ಈ ಮಂಟಪದಾಗಿದ್ದಿದ್ರೆ ಅದ್ರ ಖುಷಿನೇ ಬ್ಯಾರೆ ಇರೋದು ನಂಜವ್ವ.